ಧರ್ಮಸ್ಥಳದ ನೇತ್ರಾವತಿ ತಟದಲ್ಲಿ ಆಪರೇಷನ್ ಅಸ್ಥಿ ಪಂಜರ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಈಗ ಅನಾಮಿಕ ದೂರುದಾರ ಬಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮೂರನೇ ದಿನದ ಶೋಧ ಆರಂಭ ಆಗುತ್ತೆ. ಹಂಗ್ ನೋಡಕ್ ಹೋದ್ರೆ ನಾಲ್ಕನೇ ದಿನ, ಮೊದಲನೆಯ ದಿನ ಪಾಯಿಂಟ್ಗಳನ್ನ ಗುರುತು ಮಾಡುವಂತಹ ಸಂದರ್ಭ. 13 ಪಾಯಿಂಟ್ಗಳನ್ನ ಅನಾಮಿಕ ದೂರುದಾರ ಗುರುತು ಮಾಡಿದ್ದು. ಅದಾದ ಮಾರನೇ ದಿನ, ಎರಡನೇ ದಿನ ಶೋಧ ಕಾರ್ಯ ಆರಂಭ ಆಯಿತು. ಆ ದಿನ ಕೇವಲ ಒಂದೇ ಒಂದು ಪಾಯಿಂಟ್ ಅನ್ನ ಕಾರ್ಮಿಕರು ಆಗಿದ್ರು. ಆ ಪಾಯಿಂಟ್ ನಲ್ಲಿ ಏನು ಸಿಗ್ಲಿಲ್ಲ. ಅದಾದ ನಂತರ ನಿನ್ನೆ ಮೂರನೇ ದಿನ 5 ಪಾಯಿಂಟ್, 5ನೇ ಪಾಯಿಂಟ್ ವರೆಗೂ ಕೂಡ ಗುಂಡಿ ಶೋಧ ಆಗಿದೆ. ಆದರೆ ಏನೂ ಕೂಡ ಸಿಕ್ಕಿಲ್ಲ. ಪಾಯಿಂಟ್ ನಂಬರ್ 6 ಅಗೆಯುವ ಕಾರ್ಯ ಇನ್ನು ಕೆಲವೇ ಹೊತ್ತಿನಲ್ಲಿ. 8 ಪಾಯಿಂಟ್ ವರೆಗೂ ಕಳೆಬರ ಸಿಗೋದು ಡೌಟ. ಪಾಯಿಂಟ್ ನಂಬರ್ 9ರ ಮೇಲೆನೆ ಅನಾಮಿಕನ ಚಿತ್ತವಂತೆ. 9ನೇ ಜಾಗದಲ್ಲಿ ಕಳೆಬರ ಸಿಗುವ ವಿಶ್ವಾಸ ಅನಾಮಿಕ ದೂರುದಾರನಿಗೆ. 9ನೇ ಪಾಯಿಂಟ್ ನಂತರ 13ನೇ ಪಾಯಿಂಟ್, 9ರಿಂದ 13ರವರೆಗೂ ಕೂಡ ಎಲ್ಲ ಜಾಗಗಳಲ್ಲೂ ಸಿಗುವ ನಿರೀಕ್ಷೆ ಇದೆ. ಕಳೆಬರ ಸಿಗುತ್ತಾ? ಹಾಗಾದ್ರೆ ಎಲ್ಲ ಜಾಗಗಳು ಕೂಡ ರಸ್ತೆ ಪಕ್ಕನೇ ಇದೆ. ಅನಾಮಿಕನ ಅಂದಾಜು ಈ ಬಾರಿ ಮಿಸ್ ಆಗಲ್ವಾ? 9ನೇ ಪಾಯಿಂಟ್ ಮೇಲೆ ಅನಾಮಿಕನಿಗೆ ವಿಶ್ವಾಸ ಇದೆ. 9ರಿಂದ 13ರವರೆಗೂ ಕೂಡ ಎಲ್ಲ ಜಾಗಗಳು ರಸ್ತೆ ಪಕ್ಕನೇ ಇರುವಂಥದ್ದು. ಹಾಗಾಗಿ 9ನೇ ಪಾಯಿಂಟ್ ಮೇಲೆನೆ ಬಹಳ ವಿಶ್ವಾಸ ಇದೆ ಅನಾಮಿಕ ದೂರುದಾರನಿಗೆ. ಅನಾಮಿಕನ ಅಂದಾಜು ಸರಿ ಆಗತ್ತಾ? ಈ ಬಾರಿ ಮಿಸ್ ಆಗಲ್ವಾ? ಬಹಳ ಚರ್ಚೆ ಆಗ್ತಾ ಇದೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅನಾಮಿಕ ದೂರುದಾರ ಗುರುತಿಸಿರುವಂತಹ ಸ್ಥಳಗಳನ್ನು ಅಗೆಯುವ ಕಾರ್ಯ ನಡೀತಾ ಇದೆ. ನೇತ್ರಾವತಿ ನದಿ ಪಕ್ಕದಲ್ಲೇ 8ನೇ ಪಾಯಿಂಟ್ ಗುರುತು ಮಾಡಲಾಗಿದೆ. ನದಿಯಲ್ಲಿ ಮಣ್ಣು ಕೊಚ್ಚಿ ಹೋಗಿರುವ ಅನುಮಾನ ಕೂಡ ಇದೆ. ಸಣ್ಣ ಸೇತುವೆಯಿಂದ ಮಣ್ಣು ಶೇಖರಣೆಯ ಸಾಧ್ಯತೆ. 8ನೇ ಜಾಗದವರೆಗೂ ಕೂಡ ಅಂದಾಜು ತಪ್ಪಾಗುವ ಸಾಧ್ಯತೆ ಇದೆ. 9ನೇ ಪಾಯಿಂಟ್ ನಂತರ ಮಿಸ್ ಆಗಲ್ಲ ಅಂತ ಅನಾಮಿಕ ದೂರುದಾರ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದ. ವಕೀಲರ ಬಳಿ ವಿಶ್ವಾಸವನ್ನ ವ್ಯಕ್ತಪಡಿಸಿರುವಂತಹ ಅನಾಮಿಕ ದೂರುದಾರ 1ನೇ ಪಾಯಿಂಟ್ನಿಂದ 8ನೇ ಪಾಯಿಂಟ್ ವರೆಗೂ ಕೂಡ ಸಿಗದೆ ಹೋದ್ರು 9ನೇ ಪಾಯಿಂಟ್ನಿಂದ 13ನೇ ಪಾಯಿಂಟ್ ವರೆಗೂ ಕಳೆ ಬರಹ ಸಿಗುವ ವಿಶ್ವಾಸ ಇದೆ ಅನಾಮಿಕ ದೂರುದಾರನಿಗೆ. ವಕೀಲರ ಬಳಿ ಆ ವಿಚಾರವನ್ನ ಹಂಚಿಕೊಂಡಿದ್ದಾರಂತೆ ಅನಾಮಿಕ ದೂರುದಾರ. ಈ ಬಗ್ಗೆ ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಭರತ್ ರಾಜ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಭರತ್, ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರ ಶೋಧ ಕಾರ್ಯ ಇವತ್ತೂ ಕೂಡ ಮುಂದುವರಿಯುತ್ತೆ. ಈಗ ನಿನ್ನೆವರೆಗೂ ಪಾಯಿಂಟ್ 5 ವರೆಗೂ ಶೋಧ ಆಯಿತು. ಈಗ ಮುಂದಿನ ಪಾಯಿಂಟ್ ಅನ್ನ ಇವತ್ತು ಶೋಧಿಸ್ತಾ ಇದ್ದಾರೆ. ಆದರೆ ಪಾಯಿಂಟ್ ನಂಬರ್ 9ರ ನಂತರ 13ರವರೆಗೂ ಕೂಡ ಆತನಿಗೆ ಬಹಳ ವಿಶ್ವಾಸ ಅನ್ನುವಂತಹ ಮಾಹಿತಿ ಏನು ಬರ್ತಾ ಇದೆ. ಸೊ ಆತನೇ ವಕೀಲರ ಬಳಿ ಹೇಳ್ಕೊಂಡಿದ್ದ. ಏನಿದೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್? ವೀಣಾ, ಹೌದು, ಇವತ್ತಿನ ಕಾರ್ಯಾಚರಣೆ ಒಂದಷ್ಟು ವಿಳಂಬ ಆಗುವಂಥ ಸಾಧ್ಯತೆಗಳಿರುವಂಥದ್ದು. ಮೊದಲ ಆರಂಭದಲ್ಲಿ ನಾನು ಅದನ್ನು ಹೇಳಿಬಿಡ್ತೀನಿ. ಯಾಕಂದರೆ ಕಳೆದ ಬಾರಿ 2 ದಿನಗಳ ಕಾರ್ಯಾಚರಣೆಗೆ ಸುಮಾರು ಒಂದು 11 ಗಂಟೆ 11:15 ಹೊತ್ತಿಗೆ ಅವರು ಈ ಒಂದು ಜಾಗವನ್ನು ರೀಚ್ ಆಗಿದ್ದರು ಮತ್ತು ಆ ಸ್ಪಾಟ್ಗೂ ಕೂಡ ರೀಚ್ ಆಗಿದ್ದರು. ಆದರೆ ಇವತ್ತು ದೂರುದಾರ ಆ ಒಂದು ಪೊಲೀಸ್ ಠಾಣೆಗೆ ಬರುವಂಥದ್ದೇ, SIT ಕಚೇರಿಗೆ ಬರುವಂಥದ್ದೇ ಬಹಳಷ್ಟು ತಡವಾಗಿದೆ. ಇನ್ನು ಆತನ ಪಾಯಿಂಟ್ ಆಫ್ ವ್ಯೂನ ಬಗ್ಗೆ ನಾನು ಹೇಳ್ತಾ ಹೊಡ್ತೀನಿ. ಆ ಜಾಗವನ್ನು ತೋರಿಸಿಕೊಂಡೇ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತೀನಿ. ಇದು ಉಜಿರೆಯಿಂದ ಧರ್ಮಸ್ಥಳಕ್ಕೆ ಹೋಗುವಂಥ
ಜಾಗ. ಈ ಒಂದು ಜಾಗದಲ್ಲಿ ನೇತ್ರಾವತಿಯ ಒಂದು ಸೇತುವೆ ಸಿಗುತ್ತೆ. ಬಹುತೇಕ ಧರ್ಮಸ್ಥಳಕ್ಕೆ ಬಂದವರಿಗೆ ಈ ಸೇತುವೆ ಬಗ್ಗೆ ಪರಿಚಯ ಇರುತ್ತೆ. ಈಗ ಆತ ಹೇಳ್ತಾ ಇರುವಂಥದ್ದು ಏನಂದರೆ, ಇಲ್ಲಿ ನಮಗೆ ಕಾಣ್ತಾ ಇರುವಂಥ ನದಿ ಏನಿದೆ, ಈ ನದಿಯ ತಟಭಾಗದಲ್ಲೇ ನಾವು ಹೇಳ್ತಾ ಇರುವಂಥ ಅಷ್ಟು ಪಾಯಿಂಟ್ಗಳು ಇರುವಂಥದ್ದು. ಅಂದರೆ 1ರಿಂದ 8ನೇ ತನಕ ಬರುವಂತಹ ಅಷ್ಟು ಪಾಯಿಂಟ್ಗಳೇನಿದ್ರೆ ಈ ಒಂದು ನದಿಯ ಬಹಳ ಅಕ್ಕಪಕ್ಕದಲ್ಲೇ ಇರುವಂಥದ್ದು. ಈ ನದಿಯ ತೀರ ಪ್ರದೇಶಗಳಲ್ಲಿ ಆವಿರಿಸಿರುವಂಥ ಅರಣ್ಯವನ್ನು ನಾವೇನು ನೋಡ್ತಾ ಇದ್ರೆ, ನಮ್ಮ ಕ್ಯಾಮ್ರಾಮ್ಯಾನ್ ತೋರಿಸ್ತಾ ಇರುವಂತಹ ದೃಶ್ಯಗಳನ್ನು ಏನು ನೋಡ್ತಾ ಇದ್ರೆ, ಇದು ನದಿಯ ಪಕ್ಕದಲ್ಲಿ ಇರುವಂಥದ್ದು ಮತ್ತು ಇದೇ ಜಾಗದಲ್ಲಿ ಆ ಪಾಯಿಂಟ್ಗಳಿರುವಂಥದ್ದು. ಈಗ ಸ್ವಲ್ಪ ದೂರಕ್ಕೆ, ನನ್ನ ಎಡಭಾಗದಲ್ಲಿರುವಂಥ ಸ್ವಲ್ಪ ದೂರಕ್ಕೆ ಈಗ 5 ಪಾಯಿಂಟ್ಗಳು ಫೈಂಡ್ ಔಟ್ ಆಗಿದೆ ಮತ್ತು ಅದನ್ನು ಕ್ಲೋಸ್ ಮಾಡಲಾಗಿದೆ. ಅದನ್ನು ಬ್ಲೈಂಡ್ ಸ್ಪಾಟ್ಗಳು ಅನ್ನುವಂಥ, ಅಂದರೆ ಅದರಲ್ಲಿ ಯಾವುದೇ ರೀತಿಯಾದಂಥ ಅವಶೇಷಗಳು ಪತ್ತೆ ಆಗಿಲ್ಲ, ಅದನ್ನು ಕ್ಲೋಸ್ ಮಾಡಿದ್ದಾರೆ. ಅದರಿಂದ ಸ್ವಲ್ಪ ದೂರಕ್ಕೆ, ಸ್ವಲ್ಪ ಮುಂದುಗಡೆ ಬಂದರೆ 6ನೇ ಪಾಯಿಂಟ್ ಬರುತ್ತೆ. ಅದರ ನಂತರ ಸ್ವಲ್ಪ ಎದುರುಗಡೆ ಬಂದರೆ ಸುಮಾರು ಒಂದು 500 ಮೀಟರಿಂದ ಸ್ವಲ್ಪ ಎದುರುಗಡೆ ಬಂದರೆ 2ನೇ ಪಾಯಿಂಟ್, ಅಂದರೆ 7ನೇ ಪಾಯಿಂಟ್ ಬರುತ್ತೆ. 7ನೇ ಪಾಯಿಂಟಿನ ಬಳಿಕ ಈ ಸೇತುವೆಯ ಅಡಿಭಾಗದ ಸ್ವಲ್ಪ ಸನಿಹದಲ್ಲಿ 8ನೇ ಪಾಯಿಂಟ್ ಬರುತ್ತೆ. ಅಂದರೆ 6, 7 ಮತ್ತು 8 ಇವತ್ತು ಅಗೆಯಲಿರುವಂತಹ ಆ 3 ಜಾಗಗಳೇನಿದೆ, ಆ 3 ಜಾಗಗಳು ಕೂಡ ಈ ಒಂದು ನೇತ್ರಾವತಿ ನದಿಯ ಅಕ್ಕಪಕ್ಕದಲ್ಲೇ ಇರುವಂಥದ್ದು. ಹಾಗಾಗಿ ಆತನ ಒಂದು ಲಾಜಿಕ್ನ ಬಗ್ಗೆ ಹೇಳಬೇಕು. ಯಾಕಂದರೆ ಆತ ಹೇಳ್ತಾ ಇರುವಂಥದ್ದು ಒಂದು ಆತನಲ್ಲಿರುವಂಥ ಆತ್ಮವಿಶ್ವಾಸಕ್ಕೆ, ಯಾಕಂದರೆ ಅಂದಾಜುಗಳಲ್ಲಿ ಗೊಂದಲಗಳಾಗಿರ್ಬೋದು, ಯಾಕಂದರೆ ಆತನ ಅಂದಾಜು ಕ್ಲಿಯರ್ ಆಗಿ ಇರಬಹುದು, ಆದರೆ ಇಲ್ಲಿನ ಹವಾಮಾನ ವೈಪರೀತ್ಯ, ವಾತಾವರಣದ ಮತ್ತು ಭೌಗೋಳಿಕವಾದ ಸನ್ನಿವೇಶಗಳ ಬದಲಾವಣೆಯ ಕಾರಣಕ್ಕಾಗಿ 98ರಿಂದ ಆತ ಹೇಳ್ತಾ ಇದ್ದಾನೆ 2014ರವರೆಗೆ. ಇವತ್ತು 14ನ್ನು ನಾವು ನೋಟಿಫೈ ಮಾಡಿದ್ರು ಕೂಡ 11 ವರ್ಷಗಳಾಗ್ತಾ ಬಂತು. 98ರಿಂದ ನಾವು ಹೇಳ್ತಾ ಬಂದರೂ ಕೂಡ ಸುಮಾರು ಸುದೀರ್ಘವಾದಂಥ ಒಂದು 25 ವರ್ಷಗಳನ್ನು ಕಳೆದು ಹೋಯಿತು. ಹಾಗಾಗಿ ಇಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದೆ. ಬಹಳಷ್ಟು ನದಿಯಲ್ಲಿ ಸಾಕಷ್ಟು ನೀರು ಹರಿದು ಹೋಗಿದೆ. ಅದರ ಜೊತೆಗೆ ಆ ಸುತ್ತಮುತ್ತಲಿನ ಭೌಗೋಳಿಕ ಲಕ್ಷಣಗಳನ್ನು ಮಾಡಿದ್ರು ಕೂಡ ಹೋಗ್ತಾ ಹೋಗುತ್ತೆ. ನಾವು ಈ ಒಂದು ನದಿಯ ಮಧ್ಯಭಾಗದಲ್ಲಿ ಒಂದು ರೀತಿಯಾದಂಥ ಮರಗಳು ಬೆಳೆದಂಥ ದೃಶ್ಯಗಳನ್ನು ನೋಡಬಹುದು. ಆ ಒಂದು ರೀತಿಯಲ್ಲಿ ಮರಗಳು ಕಾಣ್ತಾ ಇದೆ. ಅದರ ಪ್ರಕಾರ ನಾವು ಒಂದು ಗಮನಕ್ಕೆ ಬಂದರೆ ನದಿ ಬಹುತೇಕವಾಗಿ ಈ ಒಂದು ಬುಡದವರೆಗೂ ಕೂಡ ನದಿಯ ತೀರ ಆವರಿಸಿಕೊಂಡ ರೀತಿಯಲ್ಲಿ ನಮ್ಮ ಗಮನಕ್ಕೆ ಬರ್ತಾ ಇದೆ. ಯಾಕಂದರೆ ಇಲ್ಲಿ ಮರ ಕಾಣ್ತಾ ಇದೆ, ಕಾಡು ಬೆಳೆದ ರೀತಿಯಲ್ಲಿ ಕಾಣ್ತಾ ಇದೆ, ಹುಲ್ಲುಗಳು ಕಾಣ್ತಾ ಇದೆ. ಹಾಗಾಗಿ ಅದನ್ನ ಮೀರಿ ನೀರು ನದಿ ಒಂದಷ್ಟು ಅಗಲವಾಗಿ ಹರಿತಾ ಇದೆಯೋ ಅನ್ನುವಂಥದ್ದು ನಮಗೇನೋ ಒಂದು ಕ್ಲಾರಿಟಿ ಸಿಕ್ಕ ಅಂತ ಕಾಣ್ತಾ ಇದೆ. ಹಾಗಾಗಿ ಆತ ಹೇಳಿರುವಂಥ ಜಾಗಗಳು ಈಗ ಅದು ನದಿಯ ದಡ ಆಗಿರ್ಲಿಕ್ಕೂ, ಹಿಂದೆ ನದಿಯ ದಡ ಆಗಿದ್ದಂಥದ್ದು ಈಗ ಆಗಿರ್ಲಿಕ್ಕೂ ಇಲ್ಲ ಅನಿಸುವಷ್ಟರ ಮಟ್ಟಿಗೆ ಇಲ್ಲಿ ಬದಲಾವಣೆಗಳಾಗಿದೆ. ಹಾಗಾಗಿ ಆತನ ಒಂದು ಪಿಕ್ಚರ್ ಈಗ ಬದಲಾಗಿರಬಹುದು. ಹಾಗಾಗಿ ಆತ ಹೇಳ್ತಾ ಇರುವಂಥದ್ದು 8ರವರೆಗೆ ಯಾವುದು ಕೂಡ ಸಿಗುವಂಥದ್ದು ಆ ಒಂದು ರೀತಿಯಲ್ಲಿ ನನಗೂ ಕೂಡ ಕ್ಲಾರಿಟಿ ಇಲ್ಲ ಅನ್ನುವಂಥದ್ದು ಆತ ವಕೀಲರ ಜೊತೆಗೆ ಹಂಚ್ಕೊಂಡಿದ್ದಾನೆ ಅನ್ನುವಂಥದ್ದು. ಹಾಗಾಗಿ 9ರ ನಂತರ ಏನಾದರೂ ಬದಲಾವಣೆಗಳಾಗಬಹುದು. ಬಹುತೇಕವಾಗಿ 9ರ ನಂತರ ತನ್ನ ಎಲ್ಲ ಪ್ರಶ್ನೆಗಳಿಗೆ, ಗೊಂದಲಗಳಿಗೆ ಉತ್ತರ ಸಿಗಬಹುದು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾನೆ. ಹಾಗಾದರೆ 9ರ ನಂತರ ಜಾಗಗಳು ಎಲ್ಲಿದೆ ಅಂದರೆ ಇದೇ ರಸ್ತೆ ಕಂಟಿನ್ಯೂ ಆಗುತ್ತೆ. ಕಂಟಿನ್ಯೂ ಆದಾಗ ಕರೆಕ್ಟಾಗಿ ನಮ್ಮ ಎಡಭಾಗಕ್ಕೆ ಒಂದು ಮೀಸಲು ಅರಣ್ಯ ತೆರೆದುಕೊಳ್ಳುವಂಥದ್ದು. ಆ ಮೀಸಲು ಅರಣ್ಯದ ಬುಡಭಾಗದಲ್ಲೇ 8, 9 ಅಂದರೆ 9, 10, 11 ಮತ್ತು 12ನೇ ಜಾಗಗಳಿರುವಂಥದ್ದು. ಅಂದರೆ 4 ಜಾಗಗಳು ಕೂಡ ಆ ಭಾಗದಲ್ಲಿದೆ. 13ನೇ ಜಾಗ ಎಲ್ಲಿದೆ ಅಂದರೆ ಇಲ್ಲಿಂದ ನೇತ್ರಾವತಿ ನದಿಯ ತೀರ ಪ್ರದೇಶದಲ್ಲಿ ಒಂದು ಕಿಂಡಿ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿರುವಂಥದ್ದು. ಆ ಕಿಂಡಿ ಅಣೆಕಟ್ಟಿನ ಭಾಗದಲ್ಲಿ ಆ ಜಾಗ ಇರುವಂಥದ್ದು. ಹಾಗಾಗಿ 9, 10, 11, 12 ಮತ್ತು 13 ಅಂದರೆ 5 ಪಾಯಿಂಟ್ಗಳಲ್ಲಿ ಎಕ್ಸಾಕ್ಟ್ ಆಗಿ ನಮಗೆ ಖಂಡಿತ ಅಲ್ಲಿ ಮೃತದೇಹಗಳು ಸಿಗುತ್ತೆ, ಸ್ಕೆಲಿಟನ್ಗಳು ಸಿಗುತ್ತೆ ಮತ್ತು ಅವನು ಹೇಳ್ತಾ ಇರುವಂತಹ ಅಷ್ಟು ಸಾಧ್ಯತೆಗಳು ಅಲ್ಲಿ ಇದೆ ಅನ್ನುವಂಥ ಒಂದು ಬಹಳ ಆತ್ಮವಿಶ್ವಾಸ ಒಂದು ಅನಾಮಿಕ ದೂರುದಾರನಲ್ಲಿ ಇರುವಂಥದ್ದು. ಹಾಗಾಗಿ ಆತನ ಆತ್ಮವಿಶ್ವಾಸವನ್ನು ಮೆಚ್ಚಬೇಕು. 2 ದಿನ ಬಂದಿದ್ದಾನೆ, 5 ಕಡೆಗಳಲ್ಲಿ ಸಿಗಲಿಲ್ಲ, ಆದರೂ ಕೂಡ ಸಿಗುವಂಥ ಆತ್ಮವಿಶ್ವಾಸದ ಪ್ರಕ್ರಿಯೆಗಳು ಆತನಲ್ಲಿ ಇರುವಂಥದ್ದು. ಹಾಗಾಗಿ ಆಬ್ವಿಯಸ್ಲಿ ಅದನ್ನ ತನಿಖೆ ಮಾಡುವಂಥದ್ದು, ಅದನ್ನ ಆತನ ಕಾನ್ಫಿಡೆನ್ಸ್ ಯಾವಾಗ 13 ಸ್ಥಳಗಳನ್ನ ಗುರುತು ಮಾಡಿದ್ನೋ ಪಕ್ಕಾ ಇದೇ ಪಾಯಿಂಟ್ಗಳು ಅಂತ. ಸೊ ಆಗ್ಲೇ ಆತನ ಕಾನ್ಫಿಡೆನ್ಸ್ ರಾಜ್ಯಕ್ಕೆ ಗೊತ್ತಾಗಿರುವಂಥದ್ದು. ಇದರ ಜೊತೆಗೆ ಈಗ ಮೊದಲನೆಯ ದಿನ ಕೇವಲ 1 ಗುಂಡಿಯನ್ನ ಕಾರ್ಮಿಕರು ಅಗೆದ್ರು. ನಿನ್ನೆ 4 ಪಾಯಿಂಟ್ಗಳನ್ನು ಅಗೆಯಲಾಯಿತು. ಒಟ್ಟಾರೆಯಾಗಿ ಈಗ 1 to 5 ವರೆಗೂ ಆ ಪಾಯಿಂಟ್ಗಳನ್ನು ಅಗೆದಿದ್ದಾರೆ. ಇವತ್ತು ಎಷ್ಟು ಪಾಯಿಂಟ್ ಅಗೆಯೋ ಸಾಧ್ಯತೆ ಇದೆ? ಯಾಕಂತಂದ್ರೆ ಮೊದಲೇ ದಿನ 2ನೇ ದಿನ ಅಜಗಜಾಂತರ ವ್ಯತ್ಯಾಸ ಇದೆ ಗುಂಡಿ ಅಗೆಯುವಂತಹ ಒಂದು ಲೆಕ್ಕಕ್ಕೆ. ಸೊ ಇವತ್ತು ಬಹುಶಃ 4ಕ್ಕಿಂತ ಅಧಿಕ ಗುಂಡಿಗಳನ್ನು ಅಗೆಯುವ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ?
ಡೆಫಿನೆಟ್ಲಿ. ಯಾಕಂದರೆ ನಾವು ಅಂದುಕೊಂಡ ರೀತಿಯಲ್ಲಿ ಅವರೊಂದು 9 ಗಂಟೆಗೆ ಆರಂಭ ಮಾಡಿದರೆ, ಅಂದರೆ 9 ಗಂಟೆಗೆ ಆರಂಭ ಮಾಡಿದ್ರೆ ಗಂಟೆಗೆ ಒಂದು ಗಂಟೆಗೆ ಒಂದು ಗುಂಡಿ ಅಂತ ಲೆಕ್ಕಕ್ಕೆ ತೆಗೆದುಕೊಂಡರು. 8 ಗುಂಡಿಗಳನ್ನು ಇವತ್ತು ಸಂಜೆಯ ಒಳಗೆ ಮುಗಿಸುವ ಎಲ್ಲ ಅವಕಾಶಗಳಿತ್ತು. ಆದರೆ ದೂರುದಾರನ ಸಮಯಗಳನ್ನು ಅಂತಂದರೆ ಅವರಿಗೆ ಪ್ರೆಷರ್ ಹಾಕ್ಲಿಕ್ಕೆ ಆಗೋದಿಲ್ಲ. ದೂರುದಾರ ಆತನಾಗಿಯೇ ಬರಬೇಕಾಗುತ್ತೆ. ಹಾಗಾಗಿ ದೂರುದಾರನ ಸಮಯಗಳನ್ನು ನಿಗದಿಪಡಿಸಿಕೊಂಡು SIT ಅಧಿಕಾರಿಗಳು ಮತ್ತು ಅಸಿಸ್ಟೆಂಟ್ ಕಮಿಷನರ್ ಅವರ ಅಗತ್ಯತೆಗಳಿದೆ. ಆದರೆ ಅವರು ಪಾಪ ಈ ಬಾರಿ ಅವರು ಪುತ್ತೂರು ಸಹಾಯಕ ಆಯುಕ್ತರು ಪುತ್ತೂರಿಗೆ ಹೋಗಲಿಲ್ಲ. ಅವರು ಬೆಳ್ತಂಗಡಿಯ SIT ಕಚೇರಿಯ ಪಕ್ಕದಲ್ಲೇ ಇರುವಂಥ ಸರ್ಕಾರಿ ವಸತಿ ಗೃಹದಲ್ಲಿ ಕೂಡ ಅವರು ತಂಗಿದ್ದಾರೆ ಅನ್ನುವಂಥ ಮಾಹಿತಿ. ಹಾಗಾಗಿ ಅವರು ಬಂದಿದ್ದಾರೆ, ಅವರು ಈಗಾಗಲೇ ಅಲ್ಲಿಂದ ಹೊರಟಿದ್ದಾರೆ ಅನ್ನುವಂಥ ಮಾಹಿತಿ. ಇನ್ನೇನು 10-15 ನಿಮಿಷಗಳಲ್ಲಿ ಅವರು ಈ ಒಂದು ಸ್ಪಾಟನ್ನು ತಲುಪಿ ಇಲ್ಲಿಂದ ಆ ಒಂದು ಜಾಗಕ್ಕೆ ತೆರಳುವಂಥ ಪ್ರಕ್ರಿಯೆಗಳು ಆರಂಭ ಆಗುತ್ತೆ. ಈಗ ನಾವು ಗಮನಿಸಿದರೆ ಬಹಳಷ್ಟು ತಡ ಆಗಿದೆ. ಯಾಕಂದರೆ ಇಲ್ಲಿ ಅವರು ಪ್ರಕ್ರಿಯೆಗಳನ್ನು ಆರಂಭಿಸುವಾಗಲೇ ಐ ಥಿಂಕ್ ನಾನೊಂದು 12 ಗಂಟೆ ಆಗ್ಬೋದು ಅಂತ ಅಂದ್ಕೊಳ್ತೀನಿ. 12ರಿಂದ 1 ಗಂಟೆ ತೆಗೆದುಕೊಂಡ್ರು ಒಂದು ಗುಂಡಿ. ಹಾಗಾಗಿ 1ರಿಂದ 2 ಅಂದರೆ ಇನ್ನೊಂದು ಗುಂಡಿ, 2ರಿಂದ 3 ಅಂದರೆ ಅದರ ಮಧ್ಯೆ ಅವರಿಗೆ 2-2.5 ಗಂಟೆಗೆ ಅವರಿಗೆ ಮತ್ತೆ ಲಂಚ್ ಬ್ರೇಕ್ಗೆ ಹೋಗಬೇಕು. ಅದಕ್ಕೆ 1 ಗಂಟೆಗಳ ಕಾಲ ಅವರು ತೆಗೆದುಕೊಂಡ್ರು ಕೂಡ 4:15 ಬಳಿಕ ಮತ್ತೊಂದು ಪ್ರಕ್ರಿಯೆಯನ್ನು ಆರಂಭಿಸಿದ್ರು ಕೂಡ ಒಂದು 5:15 ಒಳಗೆ ಅವರು ಮತ್ತೊಂದನ್ನು ಮುಗಿಸಬೇಕು. ಹಾಗಾಗಿ 3ರಿಂದ 4 ಗುಂಡಿಗಳನ್ನಷ್ಟು ಇವತ್ತು ತೆಗಿಬಹುದು ಅನ್ನುವಂಥದ್ದು ನನಗೆ ನನ್ನ ನಿರೀಕ್ಷೆಗಳು. ಯಾಕಂದರೆ ಅರ್ಜೆಂಟಾಗಿ ಮಾಡುವಂಥದ್ದು ಮತ್ತು ಬಹಳ ವೇಗವಾಗಿ ಮಾಡುವಂಥದ್ದು ಈ ಪ್ರಕ್ರಿಯೆಗಳಲ್ಲಿ ಆಗೋದಿಲ್ಲ. ಯಾಕಂದರೆ ಇದರಲ್ಲಿ ಏನಾದರೂ ಎಡವಟ್ಟಾದರೆ ಅಥವಾ ಏನಾದರೂ ದೂರುದಾರ ಹೇಳುವಂಥ ಸಂದರ್ಭಗಳಲ್ಲಿ ಅದನ್ನು ಕೇಳದೇ ಇದ್ದರೂ ಕೂಡ ನಾಳೆ ಅಪಸ್ವರಗಳಿಗೆ, ಅಸಮಾಧಾನಗಳಿಗೆ, ಅನುಮಾನಗಳಿಗೆ ಕಾರಣ ಆಗ್ಬೋದು. ಹಾಗಾಗಿ SIT ಅಂತಹ ಯಾವುದೇ ನಿಲುವುಗಳನ್ನು ಮತ್ತು ಈ ಹಿಂದಿನ ಅಷ್ಟೂ ಪ್ರಕರಣಗಳನ್ನು, ಧರ್ಮಸ್ಥಳ ಭಾಗದಲ್ಲಿ ನಡೆದಿರುವಂಥ ಅಷ್ಟೂ ಪ್ರಕರಣಗಳನ್ನು ಗಣನೆಗೆ ತೆಗೆದುಕೊಂಡು ಅಂತಹ ನಿರ್ಧಾರಗಳನ್ನಂತೂ ಖಂಡಿತವಾಗಲೂ SIT ತೆಗೆದುಕೊಳ್ಳುವಂತೆ ಕಾಣ್ತಾ ಇಲ್ಲ. ಬಹಳ ನಿಖರವಾಗಿ ಆತ ಹೇಳುವ ಜಾಗಗಳಲ್ಲಿ ಎಷ್ಟು ಫೀಟ್ ಅಂದರೆ 6 ಫೀಟಿಗೆ ಬಹುಶಃ ಅವರು ಇವತ್ತು ಮಾರ್ಕ್ ಮಾಡಿರಬಹುದು. ಅದರಿಂದ ಹೆಚ್ಚಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಹೆಚ್ಚು ಹೋದಷ್ಟು ಅವಧಿಗಳು ಹೆಚ್ಚು ತೆಗೆದುಕೊಳ್ಳುತ್ತೆ. ಆರಂಭದಲ್ಲಿ ನಾವು ನೋಡಿರಬಹುದು ಜಿಟಾಚಿಯನ್ನು ತರಿಸುವುದರಿಂದ ಹಿಡಿದು 9 ಫೀಟಿನ ಒಳಗೆ ಮತ್ತು 15 ಫೀಟ್ ಅಗಲಕ್ಕೂ ಕೂಡ ಕೊರೆಯುವಂಥ ಕೆಲಸಗಳಾಯಿತು. ಆದರೆ ಆ ಜಾಗದಲ್ಲಿ ಯಾವುದೇ ಕುರುಹುಗಳು ಅಲ್ಲಿ ಅವರಿಗೆ ಸಿಕ್ಕಿರಲಿಲ್ಲ. ಹೀಗಾಗಿ ಈ ಎಲ್ಲ ಪಿಕ್ಚರ್ಗಳನ್ನು ಗಮನದಲ್ಲಿಟ್ಟುಕೊಂಡು ತನಿಖೆ ಸಾಗ್ತಾ ಇದೆ. ಹಾಗಾಗಿ ಇವತ್ತು ಎಷ್ಟರ ಮಟ್ಟಿಗೆ ಎಷ್ಟನ್ನು ತೆಗಿತಾರೆ ಅನ್ನುವಂಥದ್ರ ಬಗ್ಗೆ ಕೂಡ ಪ್ರಶ್ನೆಗಳು ಉಳಿದಿರುವಂಥದ್ದು. ಎಸ್ ಭರತ್, ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈಗಷ್ಟೇ ಬೆಳತಂಗಡಿಯ ಪೊಲೀಸ್ ಠಾಣೆಯಿಂದ ಅನಾಮಿಕ ದೂರುದಾರನನ್ನ ಕರೆದುಕೊಂಡು SIT ಅಧಿಕಾರಿಗಳು ಸ್ಥಳದತ್ತ ಹೊರಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬಹುಶಃ ರೀಚ್ ಆಗ್ತಾರೆ. ಸೊ ತಾವು ಹೇಳಿದಾಗೆ 12 ಗಂಟೆಗೆ ಗುಂಡಿ ಅಗೆಯುವಂತಹ ಕಾರ್ಯ ಶುರು ಆಗಬಹುದು. ಇವತ್ತು 1 ಗಂಟೆ ತಡವಾಗಿ ಶೋಧ ಕಾರ್ಯ ಶುರು ಆಗ್ತಾ ಇದೆ ಅಂತ. ಸೊ ನೋಡಬೇಕು ಎಷ್ಟು ಗುಂಡಿಗಳನ್ನ ಇವತ್ತು ಅಗೆಯಲಾಗುತ್ತೆ ಅಂತ. ಇದ್ರ ಜೊತೆಗೆ ಭರತ್, ಇವತ್ತು ತನಿಖಾಧಿಕಾರಿ ಪ್ರಣವ್ ಮೊಹಂತಿ ಅವರು ಕೂಡ ಸ್ಥಳದಲ್ಲಿ ಇರ್ತಾರಾ, ಹೇಗೆ ಇದ್ರ ಬಗ್ಗೆ ಏನಾದರೂ ಮಾಹಿತಿಗಳು ಸಿಗ್ತಾ ಇದೆಯಾ? ಡೆಫಿನೆಟ್ಲಿ ವಿನ, ಯಾಕಂದರೆ ಅವರು ನೇರವಾಗಿ ಅವರ ಜೊತೆಗೆ ಬರಲಿಕ್ಕಿಲ್ಲ. ಯಾಕಂದರೆ ಅವರು ಮಂಗಳೂರಿನಲ್ಲಿದ್ದಾರೆ. ಮಂಗಳೂರಿನಿಂದ ಅವರು ಬೆಳ್ತಂಗಡಿಗೆ ಬರಬೇಕು. ಬೆಳ್ತಂಗಡಿ SIT ಕಚೇರಿಯಿಂದ ಮತ್ತೆ ಅವರು ಇಲ್ಲಿಗೆ ಬರಬೇಕು. ಹಾಗಾಗಿ ಅವರು ಅಲ್ಲೇ ಕೂತುಕೊಂಡು ಇದನ್ನು ಒಂದು ಹಂತಕ್ಕೆ ಮಾನಿಟರ್ ಮಾಡಬಹುದು. ಅವರಿಗೆ ನನಗೆ ಮಾಹಿತಿ ಬಂದ ಪ್ರಕಾರ ಅವರು ಇವತ್ತು ರಾತ್ರಿಯ ಫ್ಲೈಟ್ನಲ್ಲಿ ಹೊರಡ್ತಾರೆ ಬೆಂಗಳೂರಿಗೆ ವಾಪಸ್ ಅನ್ನುವಂಥದ್ದು. ಹಾಗಾಗಿ ಅದರ ಬಗ್ಗೆ ಅವರು ಬೆಳ್ತಂಗಡಿಯಲ್ಲೇ ಕೂತ್ಕೊಂಡು ಅಥವಾ ಮಂಗಳೂರಿನಲ್ಲಿ ಕೂತ್ಕೊಂಡು ಮಾನಿಟರ್ ಮಾಡಬಹುದು. ಇಲ್ಲೇನಾದರೂ ಅಂಥ ಕ್ರೂಷಿಯಲ್ ಸಿಚುವೇಶನ್ಗಳು ಬಂದಾಗ, ಅಂದರೆ ಅನುಚೇತ್ ಅವರು ಬಹುತೇಕ ಅದನ್ನು ಹ್ಯಾಂಡಲ್ ಮಾಡ್ತಾರೆ. ಮತ್ತು ದಯಾಮ್ ಅವರು ಕೂಡ IPS ಅಧಿಕಾರಿ ಆಗಿರುವಂಥ ಕಾರಣದಿಂದ ಅವರೇ ತನಿಖಾಧಿಕಾರಿ. ಹಾಗಾಗಿ ಅವರು ಹ್ಯಾಂಡಲ್ ಮಾಡ್ತಾರೆ. ಅಂತಹ ಕೆಲವೊಂದು ಸಂದರ್ಭಗಳು ಬಂದಾಗ ಬಹುಶಃ ಪ್ರಣವ್ ಮೊಹಂತಿಯವರ ಎಂಟ್ರಿ ಆಗಬಹುದು ಅಂತ ಅನಿಸುತ್ತೆ. ಅದರ ಜೊತೆಗೆ ಅವರ ಆಗಮನ ಯಾಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದು. ಯಾಕಂದರೆ ಅದು ಬಹಳ ಕ್ರೂಷಿಯಲ್ ಪ್ರಕರಣ. ವಿವಾದ, ಪ್ರತಿವಾದ ಮತ್ತು ಚರ್ಚೆಯ ಮತ್ತೊಂದಷ್ಟು ಅಪಪ್ರಚಾರಗಳ ಮಧ್ಯೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ಚರ್ಚೆಯಲ್ಲಿರುವಂಥ ವಿಷಯ. ಹಾಗಾಗಿ ಈ ವಿಚಾರದಲ್ಲಿ ಒಬ್ಬ ತನಿಖಾಧಿಕಾರಿ ಅಂದರೆ ಒಂದು ಸ್ವತಂತ್ರ ಸಂಸ್ಥೆಯ ಮುಖ್ಯಸ್ಥರೇ ಆ ಘಟನಾ ಸ್ಥಳದಲ್ಲಿ ಇದ್ರು ಅಂದರೆ ಮತ್ತಷ್ಟು ತೂಕ ಬರುತ್ತೆ ಆ ಒಂದು ತನಿಖೆಗೆ. ಮತ್ತು ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆಗಳ ಬಗ್ಗೆ ಕೂಡ ಬಹಳಷ್ಟು ಒಂದು ಚರ್ಚೆಗಳು ಆಗುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲೂ ಕೂಡ ಬಹಳಷ್ಟು ಯೋಚನೆಗಳಾಗ್ತಾ ಇರುವಂಥದ್ದು, ಚರ್ಚೆಗಳಾಗ್ತಾ ಇರುವಂಥದ್ದು. ಹಾಗಾಗಿ ಈಗ ಬೆಳ್ತಂಗಡಿ ಕಚೇರಿಯಿಂದ ಹೊರಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಈ ಪಾಯಿಂಟನ್ನು ರೀಚ್ ಆಗ್ಬೋದು. ಈ ಹಿಂದೆ ನಾವು ಕಳೆದ 2 ದಿನಗಳ ಕಾಲ ಕೂಡ ನಾವು ನೇತ್ರಾವತಿ ಸ್ಥಾನಘಟ್ಟದ ಬಳಿ ಇದ್ವಿ. ಅಲ್ಲಿಂದ ಈ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಆದರೆ ಈ ಬಾರಿ ನಾವು ನೇತ್ರಾವತಿ ಸ್ಥಾನಘಟ್ಟದಿಂದ ಸುಮಾರು ಒಂದು 500 ಮೀಟರ್ ದೂರದ
ನೇತ್ರಾವತಿ ಸೇತುವೆ ಬಳಿ ಇದ್ದೀವಿ. ಯಾಕಂದರೆ ಈ ಜಾಗದಿಂದ ಆ ಜಾಗಕ್ಕೆ ಹೋಗಲಿಕ್ಕೆ ಭಾಳ ಹತ್ತಿರ, ಒಂದು 5-10 ನಿಮಿಷಗಳಲ್ಲಿ ಅವರು ರೀಚ್ ಆಗಿಬಿಡ್ಬೋದು. ಅಲ್ಲಿಂದ ಬಂದರೆ ಭಾಳ ಸುತ್ತುವರೆದು ಬರಬೇಕು ಮತ್ತು ದುರ್ಗಮ ಮತ್ತು ಕಾಡು ಹಾದಿಗಳನ್ನು ದಾಟಿ ಅವರು ಆ ಜಾಗಕ್ಕೆ ಪಾಯಿಂಟ್ಗಳಿಗೆ ಎಂಟ್ರಿ ಆಗಬೇಕಾಗುತ್ತೆ. ಹಾಗಾಗಿ ಈಗ ಅಂತಹ ರಿಸ್ಕ್ಗಳಿಲ್ಲ. ಇಲ್ಲಿ ಕೆಳಗಡೆ ಇಳಿದ್ರೆ 8ನೇ ಪಾಯಿಂಟಿಂದ ಕೆಳಗಡೆ ಇಳಿದ್ರೆ 7ನೇ ಪಾಯಿಂಟ್ ಸಿಗುತ್ತೆ, 7ನೇ ಪಾಯಿಂಟಿನ ಅತಿ ಪಕ್ಕದ ಜಾಗದಲ್ಲಿ 6ನೇ ಪಾಯಿಂಟ್ ಇದೆ. ಹಾಗಾಗಿ ಈ ಜಾಗಗಳನ್ನು ಬಹಳ ಈಸಿಯಾಗಿ ಅವರು 3 ಜಾಗಗಳನ್ನು ಗುರುತಿಸಿದ ಜಾಗಗಳನ್ನು ಅವರು ಬಹಳ ವೇಗವಾಗಿ ಅದನ್ನು ಗುಂಡಿ ತೆಗೆದುಕೊಂಡು ಮುಂದಕ್ಕೆ ಸಾಗಬಹುದು ಅನ್ನುವಂಥ ನಿರೀಕ್ಷೆಗಳು ಇರುವಂಥದ್ದು. ಹಾಗಾಗಿ ಬರಬೇಕು, ಬಂದ ತಕ್ಷಣ ಕೆಲಸ ಕಾರ್ಯಗಳನ್ನು ಆರಂಭಿಸ್ತಾರೆ. ಅವರ ಜೊತೆಗೆ ಸಿಬ್ಬಂದಿಗಳು ಕೂಡ ಇರ್ತಾರೆ. ಆ ಕೆಲಸ ಆರಂಭ ಆದ ತಕ್ಷಣ ಈ ಪ್ರಕ್ರಿಯೆಗಳಿಗೆ ಮತ್ತಷ್ಟು ವೇಗ ಸಿಗುತ್ತೆ. ಇವತ್ತು ಕೂಡ ಎಲ್ಲರ ನಿರೀಕ್ಷೆಗಳಿರುವಂಥದ್ದು. ಯಾಕಂದರೆ 5 ಪಾಯಿಂಟ್ಗಳನ್ನಾಗದಾಗ ಮೂಳೆ ಸಿಕ್ಕಿಲ್ಲ, ಎಲುಬುಗಳು ಸಿಕ್ಕಿಲ್ಲ ಅನ್ನುವಂಥದ್ರ ಬಗ್ಗೆ ಚರ್ಚೆಗಳು ಒಂದು ರೀತಿಯಲ್ಲಿ ಒಂದು ಕಡೆ ಬೇರೆ ರೀತಿಯ ಚರ್ಚೆಗಳಾಗ್ತಾ ಇದೆ. ಸಿಗದಾಗ ಯಾರೋ ಒಬ್ಬರು ಹೇಳಿದ್ದಂಥದ್ದು ಸುಳ್ಳು ಅನ್ನುವಂಥ ವಾದಗಳಿಗೂ ಕೂಡ ನಾವು ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೇವಲ 5 ಕಡೆಗಳಲ್ಲಷ್ಟೇ ಆಗಿರುವಂಥದ್ದು. ಗುರುತಿಸಿದ ಜಾಗಗಳು 13ರಲ್ಲಿ 8 ಜಾಗಗಳಲ್ಲಿ ಇನ್ನೂ ಕೂಡ ಆಗಬೇಕು. ಆತನ ವಾದಗಳಿಗೂ ಕೂಡ ಒಂದಷ್ಟು ಮನ್ನಣೆಗಳು ಸಿಗಿ. ಯಾಕಂದರೆ ನೀರು ಹರಿದು ಹೋಗುವ ಜಾಗಗಳಲ್ಲಿ ಅದು ಚೇಂಜ್ ಆಗಿರ್ಬೋದು. ಭೌಗೋಳಿಕವಾಗಿ ಕಳೆದ 25 ವರ್ಷಗಳ ಸುದೀರ್ಘವಾದ ಅವಧಿಯಲ್ಲಿ ಅಲ್ಲಿ ಬದಲಾವಣೆಗಳಾಗಿದ್ರು ಆಗಿರ್ಬೋದು. ಹಾಗಾಗಿ ಮೇಲೆ ಹೋಗ್ತಾರೆ, ನೋಡುವ ಏನಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡುವ. ಎಸ್ ಇದ್ರ ಜೊತೆಗೆ ಭರತ್, ನನಗೆ ಬಹಳ ಮುಖ್ಯವಾಗಿ ಈಗಿರುವಂತಹ ಪ್ರಶ್ನೆ ಅಂತಂದ್ರೆ, ಕೇಂದ್ರದ ಸೇವೆಗೆ ಮೊಹಾಂತಿ ಅವರು ನಿಯೋಜನೆಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಸೊ ಈ ಒಂದು ಪ್ರಕರಣದಲ್ಲಿ ಮುಖ್ಯಸ್ಥರಾಗಿ ಮುಂದುವರಿತಾರಾ ಅಥವಾ ಬೇರೆಯವರನ್ನ ನೇಮಕ ಮಾಡಲಾಗತ್ತಾ? ಇದ್ರ ಬಗ್ಗೆ ಅಲ್ಲಿ ಯಾವ ರೀತಿ ಚರ್ಚೆಗಳಾಗ್ತಾ ಇದೆ, ಅದಕ್ಕೆ ಉತ್ತರ ಪಡಿತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.